ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೋಮ್ ಮೇಡ್ ನೂಡಲ್ಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನಾನು ಇಲ್ಲಿ ಹೋಮ್ ಮೇಡ್ ಬಟರನ್ನು ತೊಗೊಂಡಿದ್ದೀನಿ. ಸೊ ಇದು 1-2 ಟೇಬಲ್ ಸ್ಪೂನ್ ಆಫ್ ಬಟರನ್ನು ಹಾಕ್ತಿದ್ದೀನಿ. ಬೆಣ್ಣೆ ಈಗ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ನಾನು 1 ಕಪ್ ಆಫ್ ಆನಿಯನ್ ಹಾಕ್ತಿದ್ದೀನಿ. ಇದು ನಾನು 1 ಆನಿಯನನ್ನು ಹಾಕಿದ್ದೀನಿ ಇಲ್ಲಿ. ಸೊ ಇದನ್ನು ಚೆನ್ನಾಗಿ ಈ ರೀತಿ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಈಗ ನಾನು 1 ಸ್ಪೂನ್ ಆಫ್ ಸಾಲ್ಟ್ ಹಾಕ್ತಿದ್ದೀನಿ. ನಾವು ಸಾಲ್ಟ್ ಹಾಕೋದ್ರಿಂದ ಅದು ಬೇಗ ನೀರುಳ್ಳಿ ಕಾಯುತ್ತೆ. ಸೊ ಅದಕ್ಕೆ ನಾವು ಸಾಲ್ಟ್ ಹಾಕ್ತಿದ್ದೀವಿ. ಸೊ ಈಗ ಇದು ಒಳ್ಳೆ ಕಾಯಿದೆ. ಈಗ ನಾನು ಇದಕ್ಕೆ 1 ಕಪ್ ಆಫ್ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಆ್ಯಂಡ್ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ನಾನು 1 ಕಪ್ ಆಫ್ ಕ್ಯಾಬೇಜನ್ನು ಹಾಕ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಇವತ್ತು ಕ್ಯಾರೆಟ್ ಖಾಲಿ ಆಗಿದೆ. ಸೊ ನಾವು ಇದನ್ನು ಸ್ಕಿಪ್ ಮಾಡ್ತಿದ್ದೀವಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಸೂರ್ಯ ನೂಡಲ್ಸ್ ಈ ಕಂಪನಿಯ ನೂಡಲ್ಸ್ ಬಳಸಿದ್ದೀನಿ ಇವತ್ತು ನಾನು. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಮಸಾಲ ಸಹ ಸಿಕ್ಕುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ನೋಡಿ ಕ್ವಾಲಿಟಿ ಪ್ರಾಡಕ್ಟ್ ಫ್ರಮ್ 1 to 3 ನೂಡಲ್ಸ್. ಸೊ ಇವರ ಕಂಪನಿದು ತುಂಬಾ ಒಳ್ಳೆಯದಿದೆ. ಇದು ಮಸಾಲ ಸಹ ಇದರ ಒಳಗೆ ಕೊಡ್ತಾರೆ. ನಾನಿಲ್ಲಿ ಸ್ಮಾಲ್ ಪ್ಯಾಕೆಟ್ ಇದೆಯಲ್ಲ ನೋಡಿ, ಇಲ್ಲಿ MRP ಸಹ ಇದೆ. ಇದಕ್ಕೆ ನಾನು 30 ರೂಪಾಯಿ ಕೊಟ್ಟಿದ್ದೀನಿ. ಇದು ತುಂಬ ಒಳ್ಳೆಯದಿದೆ ಕಂಪನಿ. ಆ್ಯಂಡ್ ಈ ಚಿಕನ್ ನೂಡಲ್ಸಲ್ಲಿ ಮಾತ್ರ ಅವ್ರ ಮಸಾಲ ಕೊಡ್ತಾರೆ, ದೊಡ್ಡ ದೊಡ್ಡ ಪ್ಯಾಕೆಟಿಗೆಲ್ಲ ಕೊಡಲ್ಲ. ಸೊ ನಾನು ಈ ರೀತಿ 1 ಪ್ಯಾಕೆಟ್ ಅಷ್ಟು ಮಾಡಿದ್ದೀನಿ. ಸೊ ಬನ್ನಿ ನಮ್ಮದು ಅಡುಗೆ ಏನಾಯ್ತಂತ ನೋಡೋಣ. ನೋಡಿ, ಇದು ಒಳ್ಳೆ ಗೋಲ್ಡನ್ ಬ್ರೌನ್ ತನಕ ಫ್ರೈ ಆಗಿದೆ. ಸೊ ನಾನಿಲ್ಲಿ ಅವ್ರ ಮಸಾಲ ಕೊಟ್ಟಿದ್ರಲ್ಲ, ನಾನು ಹೇಳಿದ್ದಲ್ಲ ಅವ್ರ ಮಸಾಲ ಕೊಟ್ಟಿದ್ರು, ಅದನ್ನು ನಾನು ಈಗ ಹಾಕ್ತಿದ್ದೇನೆ. ಸೊ ನೋಡಿ, ಒಂದು 30 ರೂಪೀಸ್ ಪ್ಯಾಕೆಟಲ್ಲಿ ನಿಮಗೆ 2 ಮಸಾಲ ಪ್ಯಾಕೆಟ್ ಸಿಕ್ಕುತ್ತೆ. ಸೊ ಇದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನೀಗ ಇಲ್ಲಿ ಹೋಮ್ ಮೇಡ್ ಸಾಸನ್ನು ಹಾಕ್ತಿದ್ದೀನಿ. ಸೊ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಸೊ ಇದು ನಾನು ಮನೇಲೇ ಮಾಡಿರೋದು. ಅದು ನಂದು ಶಾರ್ಟ್ಸ್ ವಿಡಿಯೋದಲ್ಲಿ ನಿಮಗೆ ಸಿಕ್ಕುತ್ತೆ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ಶಾರ್ಟ್ಸ್ ವಿಡಿಯೋ. ಅದರಲ್ಲಿ ನಾನು ಇದು ನೂಡಲ್ಸಿಗೆ ಸಾಸ್ ಹೇಗೆ ಮಾಡೋದಂತ ಹಾಕಿದ್ದೀನಿ. ಹೋಮ್ ಮೇಡ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಇದನ್ನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನೀಗ ಬೇಯಿಸಿ ಇಟ್ಕೊಂಡಿರೋ ನೂಡಲ್ಸನ್ನು ಹಾಕ್ತಿದ್ದೀನಿ. ಆ್ಯಂಡ್ ಇದನ್ನು ನೀವು ಒಂದು ಕುದಿ ಆದಮೇಲೆ ಆಫ್ ಮಾಡಿ ಅದನ್ನು ಬೇಗ ಸ್ಟ್ರೈನರಲ್ಲಿ ಹಾಕಿ ಸ್ಟ್ರೈನ್ ಮಾಡಿ. ಸೊ ಅದಾದಮೇಲೆ ಅದೊಳ್ಳೆ ಸ್ಟ್ರೈನ್ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ. ಸೊ ಈಗ ನಾವು ಇದನ್ನು ಮಿಕ್ಸ್ ಮಾಡ್ತಿದ್ದೀವಿ. ಸೊ ಈಗ ಇದು ರೆಡಿ ಆಗಿದೆ. ಇನ್ನು ನಾವು ಇದನ್ನು ಸರ್ವ್ ಮಾಡೋಣ. ಸೊ ಈಗ ಇದು ರೆಡಿ ಆಗಿದೆ. ಇದನ್ನು ನೀವು ಫ್ಯಾಮಿಲಿ ಜೊತೆ ತಿನ್ನಿ, ತುಂಬ ಟೇಸ್ಟಿ ಆಗಿದೆ. ಸೊ ಲೆಟ್ಸ್ ಟ್ರೈ ಇಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬ ಟೇಸ್ಟಿ ಆಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಸೊ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ. ಸೋ ಗುಡ್. ಟ್ರೈ ಮಾಡಿ. ಚೈನೀಸ್ ಸ್ಟೈಲ್ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಮಾಡಬೇಕಂತ. ಆ್ಯಂಡ್ ನೋಡಿ, ಇದು ನಂದು ಸಿಂಪಲ್ ಆದ ಡೆಕೋರೇಷನ್. ಆ್ಯಂಡ್ ದಿಸ್ ಇಸ್ ಮೈ ಪ್ರೆಸೆಂಟೇಷನ್. ಸೊ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.